ಅವತ್ತು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಬಂದಿದ್ರು. ಆಮೇಲೆ ಬಿಜೆಪಿ ಸರ್ಕಾರಕ್ಕೆ ಕಣ್ಣು ಇಲ್ಲ, ಕಿವಿನೂ ಇಲ್ಲ, ಎಲ್ಲ ಅಂಗಾಂಗಗಳು ವೈಫಲ್ಯ ಆಗಿದೆ ಕೇಂದ್ರ ಸರ್ಕಾರಕ್ಕೆ. ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದ್ರೆ, ಹಿಂದೆ ರೈತರು ಜ್ಞಾಪಕ ಇದೆ ನಿಮ್ಗೆ, ಚಳವಳಿ ಮಾಡಿದ್ರು ಒಂದು ವರ್ಷಕ್ಕಿಂತ ಹೆಚ್ಚು ಮಾಡಿದ್ರು. ಸುಮಾರು 700 ಜನ ರೈತರು ಅಲ್ಲೇ ತಿರೋದ್ರು, ನಾನಾ ಕಾರಣಗಳಿಂದ, ಕಾಯಿಲೆ, ಇನ್ನೊಂದು ಬೇರೆ ಬೇರೆ ಕಾರಣಗಳಿಂದ. ಆವತ್ತು ಕೂಡ ಯಾರು ಬಂದು ಒಬ್ಬ ಕೇಂದ್ರದ ಸಣ್ಣ ಮಂತ್ರಿ, ಸ್ಟೇಟ್ ಮಿನಿಸ್ಟರ್ ಇದ್ದಾರಲ್ಲ, ಅವರು ಬಂದು ಮಾತಾಡ್ತಿದ್ದಾರೆ. ಅವ್ರಿಗೆ ರೈತರ ಬಗ್ಗೆ ಅಸಹನೆ ಇದೆ. ಮತ್ತೆ ವಿದ್ಯಾರ್ಥಿಗಳು ಯಾರು ಏನು ಕೇಳ್ಬಾರ್ದು, ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಅವ್ರು ಕೇಳ್ದಾಗೆಲ್ಲ ಅವ್ರು ಓಟ್ ಹಾಕ್ತಾ ಇರ್ಬೇಕು ಅಷ್ಟೇ. ಅವ್ರೇನು ಕೆಲಸಗಾರರಲ್ಲ ಬಿಜೆಪಿಯವರು. ನರೇಂದ್ರ ಮೋದಿ ಅವರ ಆದಿಯಾಗಿ ಬಿಜೆಪಿಯವರು ಯಾರು ಕೂಡ ಸಾರ್ವಜನಿಕರ ಕೆಲಸ ಮಾಡಲ್ಲ. ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡಿದವ್ರ ಮೇಲೆ ಒಂದು ರೀತಿ ಸರ್ವಾಧಿಕಾರಿ ಧೋರಣೆ ಆದಂಗಾಗ್ತದೆ. ಸರ್ವಾಧಿಕಾರಿ ಧೋರಣೆ ಅಲ್ಲ, ಸರ್ವಾಧಿಕಾರಿನೇ ಆಗ್ಬಿಟ್ಟಿದೆ. ವಿದ್ಯಾರ್ಥಿಗಳ ಮೇಲೆ ಹೆಂಗ್ ಬೇಕಾದ್ರೆ ಹೊಡೆದಿದ್ದಾರೆ, ವಿದ್ಯಾರ್ಥಿಗಳ ಮೇಲೆ, ರೈತರ ಮೇಲೆ, ಮತ್ತೆ ಕೇಳಿ ಬಿಜೆಪಿಯವರು ಮಹಿಳಾ ವಿರೋಧಿಗಳು ಅಲ್ವಾ, ಮನುವಾದಿಗಳು, ದಲಿತರ ವಿರೋಧಿ, ಕಾರ್ಮಿಕರ ವಿರೋಧಿ, ಎಲ್ಲ ಜನರ ವಿರುದ್ಧ ಆಗಿರ್ತಕ್ಕಂಥ ಕಾನೂನುಗಳನ್ನ ಜಾರಿ ಮಾಡಿದ್ದಾರೆ. ಆದರೂ ಕೂಡ ಜನ ಯಾಮಾರ ಅವ್ರು ಓಟ್ ಹಾಕ್ತಾನೆ ಇರ್ತಾರೆ. ಇದು ನಮ್ಮ ದೇಶದ ದುರಾದೃಷ್ಟ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.